ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್. ನಾನು ಅಶ್ವಿನಿ ಭಟ್. ಆಗಸ್ಟ್ 16ರಂದು ಬೆಂಗಳೂರಿನ ನಗರಪೇಟೆಯಲ್ಲಿ ನಡೆದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದ ಹಾಗೆ ಸ್ಥಳಕ್ಕೆ ಗೃಹ ಸಚಿವ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಗೃಹ ಸಚಿವರಿಂದ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಬಿಬಿಎಂಪಿಯವರು ಗಮನ ಹರಿಸಬೇಕೆಂದು ಸ್ಥಳೀಯರಿಂದ ಮನವಿಯನ್ನು ಕೂಡ ಮಾಡಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ನಗರಪೇಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು. ಎಫ್ಎಸ್ಎಲ್ನವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ವರದಿ ನಂತರ ಘಟನೆಯ ಬಗ್ಗೆ ಗೊತ್ತಾಗಲಿದೆ. ಸಂತ್ರಸ್ತರ ಕುಟುಂಬಸ್ಥರಿಗೆ ಸರ್ಕಾರದಿಂದ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡುತ್ತೇನೆ ಎಂದು ತಿಳಿಸಿದ್ರು. ಬೆಳಿಗ್ಗೆ 3:15 ಸುಮಾರಿಗೆ ಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 38 ವರ್ಷದ ಮದನ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮೊದಲು ನೆಲಮಹಡಿಯಲ್ಲಿ ಬೆಂಕಿ ತಗುಲಿದೆ. ತದನಂತರ 2ನೇ ಮಹಡಿ 3ನೇ ಮಹಡಿಯವರೆಗೆ ಬೆಂಕಿ ಹಬ್ಬಿದೆ. ಮೇಲೆ ವಾಸವಿದ್ದವರು ತೀರಿಕೊಂಡಿದ್ದಾರೆ. ತನಿಖೆಯ ನಂತರ ಘಟನೆಗೆ ಕಾರಣ ಏನೆಂಬುದು ಗೊತ್ತಾಗಲಿದೆ ಎಂದು ಹೇಳಿದ್ರು. ಪ್ಲಾಸ್ಟಿಕ್ ವಸ್ತುಗಳು, ರಬ್ಬರ್ ಮ್ಯಾಟ್ಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಶೇಖರಿಸಿಟ್ಟಿದ್ರು. ಬೆಂಕಿ ತಗುಲಿದ ನಂತರ ಮೇಲೆ ಹೋಗಲು ಆಗಿಲ್ಲ. ಕೆಳಮಹಡಿಯಲ್ಲಿ ಸತ್ತಿರುವ ಮದನ್ ಎಂಬಾತ ಮೇಲ್ಮಹಡಿಯ ತನ್ನ ಮನೆಗೆ ಬೀಗ ಹಾಕಿಕೊಂಡು ಬಂದಿದ್ದ. ಇದರಿಂದ ಅವರು ಹೊರಬರಲು ಸಾಧ್ಯವಾಗಿಲ್ಲ. ಘಟನೆಯಲ್ಲಿ ಒಟ್ಟು 5 ತೀರಿಕೊಂಡಿದ್ದಾರೆ ಎಂದರು. ಇದೊಂದು ದುರದೃಷ್ಟಕರ ಘಟನೆ. ಈ ರೀತಿ ಆಗಬಾರದಿತ್ತು. ಚಿಕ್ಕ ಜಾಗದಲ್ಲಿ 4-5 ಮಹಡಿಯ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ಭಾಗದಲ್ಲಿ ಸಾವಿರಾರು ಬಿಲ್ಡಿಂಗ್ಗಳು ಇದೆ. ಇದೇ ರೀತಿ ಈ ಬಗ್ಗೆ ಬಿಬಿಎಂಪಿಯವರು ಗಮನ ಹರಿಸಬೇಕು. ಟ್ರೇಡ್ ಲೈಸೆನ್ಸ್ ಕೊಡುವವರು ಬಿಬಿಎಂಪಿಯವರು. ಇಂತಹ ಅವಘಡಗಳು ನಮಗೆ ಗೊತ್ತಾಗುತ್ತದೆ. ಬಹುತೇಕರು ಗೋಡನ್ ರೀತಿ ಮಾಡಿಕೊಂಡು ಅಲ್ಲೇ ವಾಸವಿದ್ದಾರೆ ಎಂದು ಹೇಳಿದ್ರು. ನಿನ್ನೆ ಬೆಳಿಗ್ಗೆ ಸಿಲಿಂಡರ್ ಸ್ಫೋಟದಿಂದ ಮಗು ಸಾವನ್ನಪ್ಪಿದೆ. 12 ಜನರಿಗೆ ಗಾಯಗಳಾಗಿದ್ದು 2 ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದು ದುರದೃಷ್ಟಕರ ಘಟನೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಸಿಲಿಂಡರ್ ಯಾವ ರೀತಿಯಾಗಿ ಸೋರಿಕೆಯಾಗಿದೆ ಎಂಬುದು ತನಿಖೆಯಲ್ಲಿ ಗೊತ್ತಾಗಲಿದೆ. 10 ಅಡಿ ಜಾಗಗಳಲ್ಲಿರುವ ಮನೆಗಳಿವೆ. ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಮಗುವಿನ ತಂದೆ ತಾಯಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮನೆಗಳನ್ನ ಕಟ್ಟಿಸಿಕೊಡಬೇಕು ಎಂದು ಜನ ಕೇಳುತ್ತಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಅವರು ಸರ್ಕಾರದ ವತಿಯಿಂದ ಮನೆ ಕಟ್ಟಿಸಿಕೊಡುತ್ತೇವೆ ಎಂದು ಹೇಳಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಅಂಗನವಾಡಿ ಕೇಂದ್ರವಿತ್ತು. 16 ಮಕ್ಕಳು ಇದ್ದರು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ರಜೆ ಕೊಟ್ಟಿದ್ರು. ಇಲ್ಲವಾದರೆ 16 ಮಕ್ಕಳಿಗೂ ತೊಂದರೆಯಾಗ್ತಿತ್ತು. ಅಂಗನವಾಡಿಗಳನ್ನ ಇಂತಹ ಕಡೆ ಮಾಡುವಾಗ ಇಲಾಖೆಯವರು ಗಮನ ಹರಿಸಬೇಕು ಎಂದು ಗೃಹ ಸಚಿವರು ಹೇಳಿದ್ರು. ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಅನಾಮಿಕನ ಹೇಳಿಕೆಗೆ ಬದ್ಧವಾಗಿರುವ ರಾಜ್ಯ ಸರ್ಕಾರ ಸುಖಾಸುಮ್ಮನೆ ಹಣವನ್ನ ಪೋಲು ಮಾಡಿ ಮುಸುಕುದಾರನ ಮಾತಿಗೆ ಮುಂದಾಗಿದ್ದಾರೆ ಎಂದು ದೂಷಿಸಿದ್ದಾರೆ. ವಿಧಾನಸೌಧಕ್ಕೆ ಬಾಂಬ್ ಹಾಕಲು ಹೊರಟಿದ್ದ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂದು ಪಟ್ಟಣದ ಗುಬ್ಬಿಯಪ್ಪ ದೇವಾಲಯದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖೇನ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಮಸಿ ಬಳಿಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಜೆಡಿಎಸ್ ಮುಖಂಡ ಹೊನ್ನಗಿರಿ ಗೌಡ ಮಾತನಾಡಿ, ಶ್ರೀ ಕ್ಷೇತ್ರ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದ ಕ್ಷೇತ್ರ. ಈ ಹಿಂದೆ ಅದೆಷ್ಟೋ ರಾಜಕಾರಣಿಗಳು ಶ್ರೀ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡಿ ಕಂಗೆಟ್ಟು ಹೋಗಿದ್ದಾರೆ. ಇಂದು ಸಮಾಜ ಹೊಡೆಯುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಎಂಬ ಸಂಶಯ. ಧರ್ಮಸ್ಥಳ ಯಾವುದೇ ಜಾತಿ, ಮತ, ಧರ್ಮ, ಪಂಗಡಕ್ಕೆ ಸೀಮಿತವಲ್ಲ. ಅಂತಹ ಪುಣ್ಯಕ್ಷೇತ್ರಕ್ಕೆ ಹಾಗೂ ಧರ್ಮಕ್ಕೆ ಅನ್ಯಾಯ ಮಾಡುವ ಕೆಲಸವಾಗ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಯವರಿಗೆ ಕಳಂಕ ತರುವ ಉದ್ದೇಶದಿಂದ ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ. ಯಾರಿಂದಲೂ ನಮ್ಮ ಧರ್ಮಕ್ಕೆ, ಧರ್ಮಕ್ಷೇತ್ರಕ್ಕೆ ಕಳಂಕ ತರಲು ಸಾಧ್ಯವಿಲ್ಲ. ಸರ್ಕಾರ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬಾರದೆಂದು ಒತ್ತಾಯ ಮಾಡಿದ ಅವರು ರಾಷ್ಟ್ರಪತಿಗಳಿಗೆ ತಹಶೀಲ್ದಾರ್ ಮುಖೇನ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಮಾಜಿ ಸದಸ್ಯ ಚಂದ್ರಶೇಖರ್ ಬಾಬು, ಭೈರಪ್ಪ, ಅಣ್ಣಪ್ಪ ಸ್ವಾಮಿ, ಶಿವಕುಮಾರ್, ಬಲರಾಮ್, ಕೃಷ್ಣಮೂರ್ತಿ ಮುಂತಾದ ಎನ್ಡಿಎ ಪಕ್ಷದ ಮುಖಂಡರು ಹಾಜರಿದ್ದರು. ಸ್ಥಳದ ವಿರುದ್ಧ, ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ, ಏನ್ ಕಮ್ಯುನಿಸ್ಟ್ ಇರ್ಬೋದು, ಕ್ರಿಶ್ಚಿಯನ್ ಮಿಷನರಿ ಇರ್ಬೋದು,
ಅಪಪ್ರಚಾರ ಮಾಡ್ತಿರೋ ವಿರುದ್ಧ ನಮ್ಮ ಧರ್ಮ ಉಳಿವಿಗಾಗಿ, ಧರ್ಮಸ್ಥಳ ಉಳಿವಿಗಾಗಿ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ತಾಲೂಕಾದ್ಯಂತ ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು, NDA ಪಕ್ಷದ ಮುಖಂಡರುಗಳು ಮತ್ತು ಏನು ಮಹಿಳಾ ಸಂಘಟನೆಗಳು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಏನು ಯಾರೋ ಒಬ್ಬ ಅನಾಮಿಕ ಬಂದು ನಾನು ಇಷ್ಟು ಹೆಣ ಓದ್ತಿದ್ದೀನಿ, ನಾನು ಇಲ್ಲಿ ಓದ್ತಿದ್ದೀನಿ ಅಂತ ಹೇಳಿ ಅವನ ಮಾತು ಕೇಳಿ SIT ತನಿಖೆ ಮಾಡ್ತಾ ಇದೆ, ಸ್ವಾಗತಾರ್ಹ. ಆದರೆ SIT ಕೂಲಂಕುಷವಾಗಿ ಸರ್ಕಾರದ ಒತ್ತಡಕ್ಕೆ ಮಾಡುದು ಧರ್ಮಸ್ಥಳದ ಮೇಲೆ ಕಣ್ಣಾಕಿ ಸರ್ಕಾರ ಏನು ಈ ಹಿಂದೂ ಧರ್ಮದ ಆಧಾರದ ಮೇಲೆ ಧರ್ಮಸ್ಥಳ ನಡೀತಾ ಇದೆ, ಮತ್ತೆ ಹಿಂದೂ ಧರ್ಮ ಒಗ್ಗೂಡ್ತಾ ಇದೆ. ಇದನ್ನ ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯಾನಿಟಿ ಇದನ್ನ ಎತ್ತಿಕ ಕೆಲಸ ಮಾಡ್ತಿರೋದ್ರಿಂದ ಅನಾಮಿಕನ್ನ ಬಿಟ್ಟು ಅಪಪ್ರಚಾರ ಮಾಡ್ತಾ ಇದೆ. ಅದು ಯಾರು ಸಹಿಸ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಧರ್ಮಸ್ಥಳ ಅಂದರೆ ಒಂದು ಯಾತ್ರಾರ್ಥಿ ಸ್ಥಳ ಮತ್ತು ಧರ್ಮದ ಸ್ಥಳ. ಯಾರೇ ಒಂದು ಧರ್ಮದಾರಿ ನಡಿಬೇಕು ಅಂದ್ರೆ ಧರ್ಮಸ್ಥಳದ ಮಂಜನಾಣೆ ಆಣೆಗಳು ನಾನು ಸತ್ಯವನ್ನೇ ನುಡಿತೀನಿ ಅಂತ ಹೇಳ್ತಾರೆ. ಅಂಥ ಸ್ಥಳದ ವಿರುದ್ಧ ಎತ್ತಿಕ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತಾರೆ, ಸರ್ಕಾರದ ದುಡ್ಡು ವ್ಯಯ ಮಾಡಿ ಏನು ಅವ್ರನ್ನ ಏನು ಇಲ್ಲಿ ನಾವು ಹೆಣ ಊತಿದ್ದು ಇದಾಗಿ ಮಂಪ್ರ ಪರೀಕ್ಷೆ ಮಾಡಿದಾಗ ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೋ, ಯಾರ್ಯಾರು ಇದನ್ನ ತಪ್ಪದಾರಿಲಿ ಹಿಡಿತಾ ಇದ್ದಾರೋ, ಮತ್ತೆ ಮಾಸ್ಕ್ ಮ್ಯಾನ್ ಯಾರು ಇದನ್ನ ಅವನ್ನ ಮಂಪ್ರ ಪರೀಕ್ಷೆ ಮಾಡಿದ್ರೆ ಸತ್ಯ ಬಯಲಾಗ್ತದೆ. ಸುಮ್ಮನೆ ಅವನು ಸಣ್ಣಡೊಂದಿನಿಂದ ಆಟ ಆಡಿದ್ದು, ಗೋಲಿ ಆಡಿದ್ದು, ಗಿಲ್ಲಿದಾಂಡ್ ಆಡಿದ ಜಾಗದಾಗೆಲ್ಲ ಹೆಣ ಊತಿದ್ದೀನಿ ಅಂತ ಹೇಳೋದು ಇದು ಹಾಸ್ಯಾಸ್ಪದ. ಸರ್ಕಾರದ ಕೂಡ ಉನ್ನತ ಅಧಿಕಾರಿಗಳಿದ್ದಾರೆ, ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಅರಿತು ಇದೆ. ನಮ್ಮ ಧರ್ಮ ಉಳಿಸ್ಬೇಕು. ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಒತ್ತೊಳಿಕಾಗ್ತದೆ, ನಾವೇನು ಅದಕ್ಕೆ ಅಡ್ಡ ಬರೋದು. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬಾರ್ದು, ಕಮ್ಯುನಿಸ್ಟ್ ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಈಗ ಸತ್ಯ ಇದೆ ಅಂತ ಹೇಳಿ ಇವಾಗ ಮಾತಾಡೋರು ಈಗಲೂ ಶಿಕ್ಷೆ ಕೊಡೋಕ್ಕಾಗಲ್ಲ. ದೇವರು ಅಣ್ಣಪ್ಪ ಸ್ವಾಮಿ ಆಗಿದ್ರು, ಮಂಜುನಾಥ ಸ್ವಾಮಿ ಕಾಲ ಬೇಕಾಗುತ್ತೆ. ಸತ್ಯನ ಏನಾದ್ರು ಸುಳ್ಳು ಮಾಡಕ್ ಹೋದ್ರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇಡೀ ನಮ್ಮ ದೇಶದಲ್ಲಿ ಧರ್ಮಸ್ಥಳ ಅನ್ನೋದು ಒಂದು ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಧರ್ಮ ಏನಾಗಿದೆ ಅಂದ್ರೆ ಶ್ರೀಮಾನ್ ಏನು ಪರಮೇಶ್ವರ ಬಂದಲ್ಲಿ ಮಾನವ ರೂಪದಲ್ಲಿ ಬಂದು ಅಲ್ಲಿ ಜನರನ್ನ ಅಲ್ಲಿ ಎಲ್ಲ ಅಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಒಬ್ಬ ಸುಳ್ಳು ಹೇಳ್ತಿರ್ಲಿಲ್ಲ, ಒಬ್ಬ ಮೋಸ ಮಾಡೋನಿರ್ಲಿಲ್ಲ. ಆದ್ರಿಂದ ಅಲ್ಲಿ ಪರಮೇಶ್ವರ ಇಲ್ಲಿ ಧರ್ಮ ಇದೆ, ಸತ್ಯ ಇದೆ, ಅದಕ್ಕೆ ಇದಕ್ಕೆ ಧರ್ಮಸ್ಥಳ ಅಂತ ಹೆಸರಿಡಿ ಅಂತ ಹೇಳಿ ಪರಮೇಶ್ವರ ಮಾಯವಾದಂತಹ ಸಂದರ್ಭ. ಇವಾಗಲೂ ಅದೇ ಧರ್ಮಸ್ಥಳ ಮಂಜುನಾಥನ ಅಣ್ಣಪ್ಪ ಸ್ವಾಮಿ ನಾವು ಯಾವುದೇ ರೀತಿ ಯಾವ ದೇವರನ್ನು ನಂಬದೇ ಇದ್ದು ಸಹ ಮಂಜುನಾಥ ಸ್ವಾಮಿಯವ್ರನ್ನ ನಂಬ್ತೀವಿ. ಆ ಮಂಜುನಾಥ ಸ್ವಾಮಿಯ ಸತ್ಯ ಇದೆ, ಅದರಿಂದ ಇವ್ರಿಗೆ ಶಿಕ್ಷೆ ಆಗುತ್ತೆ. ಈ ತಡ ಏಕದಮ್ ಆಗಲ್ಲ. ಈ ಪೊಲೀಸರಿಗೆ ಹೊಡ್ಕೊಂಡು ಒಳಗಡೆಗೆ ಹಾಕ್ತಾರೆ, ಹೊಡಿತಾರೆ. ಯಾವ ಸ್ವಾಮಿ ದೇವರು ಒಳಗಾಗಕ್ಕಾಗುತ್ತಾ? ಅವನಿಗೆ ತಡವಾಗಿ ಪನಿಷ್ಮೆಂಟ್ ಆಗುತ್ತೆ ಅವ್ರಿಗೆಲ್ಲನ. ಅದರಿಂದ ಏನಿವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಇವತ್ತು ರಾಜಕೀಯ ಉಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ಎತ್ತುಕಟ್ಟಿ ಇವತ್ತು ಈ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಧರ್ಮಸ್ಥಳವಾಗಿ ಉಳಿಯುತ್ತದೆ. ಮಂಜುನಾಥ ಹೆಗಡೆ ಅವರಿಗೆ ಏನೂ ತೊಂದರೆ ಆಗಲ್ಲ, ಅಪಪ್ರಚಾರ ಆಗಲ್ಲ. ಕಾಲ್ಪನಿಕವಾಗಿ ಸ್ವಲ್ಪ ಕ್ಷಣಿಕವಾಗಿ ಇವತ್ತು ಅಪಪ್ರಚಾರ ನಡೀತದೆ, ಅದು ಶಾಶ್ವತವಾಗಿರಲ್ಲ. ಆದರೆ ನಾವೆಲ್ಲ ಧರ್ಮಸ್ಥಳ ಪರವಾಗಿರಲ್ಲ. ದೇವ್ರನ್ನ ನಂಬಿದ್ದೀವಿ, ಇನ್ನೂ ಮುಂದೆ ನಂಬ್ತೀವಿ. ನಾವು ಯಾವಾಗಲೂ ಧರ್ಮ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲವು ಕಿಡಿಗೇಡಿಗಳು ಮಾಡುತ್ತಿರುವ ಅಪಪ್ರಚಾರವನ್ನ ತುರುವೇಕೆರೆ ತಾಲೂಕಿನ ಸರ್ಕಲ್ನಲ್ಲಿ ಮಾಜಿ ಶಾಸಕರಾದ ಮಸಾಲೆ ಜಯರಾಮ್ ಅವರು ಲಕ್ಷ್ಮೀನಾರಾಯಣ್ ಅವರಿಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಮಾಜಿ ಶಾಸಕರಾದ ಮಸಾಲ ಜಯರಾಮ್ ಅವರು ಮಾತನಾಡುತ್ತಾ, ಕಮ್ಯುನಿಸ್ಟರು ಮತ್ತು ಎಡಪಂಥೀಯವರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಅಪಪ್ರಚಾರ ಮಾಡ್ತಿರೋದು ಖಂಡನೀಯ. ಜಾತ್ಯತೀತವಾಗಿರುವ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತರ ನಡೆಯುತ್ತಿದ್ದು, ಎಡಪಂಥೀಯವರ ಕೈ ಮೇಲಾಗಲೆಂದು ಅವಿರತ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ವಿದೇಶದಿಂದ ಹಣದ ಹೊಳೆಯೇ ಹರಿದು ಬರುತ್ತಿದೆ ಎಂಬ ಸುದ್ದಿ ಸಾರ್ವಜನಿಕವಾಗಿ ಚರ್ಚೆಯಾಗುತ್ತಿದೆ. ಯೂಟ್ಯೂಬರ್ ಸಮೀರ್ ಮತ್ತು ಮಹೇಶ್ ತಿಮರೋಡಿ ಇವರ ಖಾತೆಗೆ ಹಣ ಜಮೆಯಾಗುತ್ತಿರುವುದು ಸಾಕ್ಷಿಯಾಗಿದೆ. ಇವರಿಬ್ಬರನ್ನ ಒಳಗೊಂಡಂತೆ ಅನೇಕರನ್ನ ಬಳಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಭಾರಿ ಷಡ್ಯಂತ್ರವನ್ನ ಕ್ರೈಸ್ತ ಮಿಷನರಿಗಳು ಹಾಗೂ ಜಿಹಾದಿ ಮನಸ್ಥಿತಿಗಳು ನಡೆಸುತ್ತಾ ಬಂದಿವೆ. ನಾವು ಇದಕ್ಕೆ
ಧರ್ಮಸ್ಥಳಕ್ಕೆ ಹೆದರುವುದಿಲ್ಲ, ಒಗ್ಗಟ್ಟಾಗಿ ಹೆದರಿಸುತ್ತೇವೆ. ನಮ್ಮ ಸಮಾಜದಲ್ಲಿ ಯಾವುದೇ ಊರುಗಳಲ್ಲಿ ಸಮಸ್ಯೆ ತೊಂದರೆ ಆದರೆ ಮಂಜುನಾಥನ ಮೇಲೆ ಆಣೆ ಪ್ರಮಾಣಗಳು ನಡೆಯುತ್ತವೆ. ಇವೆಲ್ಲವೂ ನಾವು ಮಂಜುನಾಥನ ಮೇಲೆ ಇಟ್ಟಿರುವ ಭಕ್ತಿ. ಯಾರು ಏನೇ ಮಾಡಿದ್ರೂ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಹೊಡೆಯಲು ಸಾಧ್ಯವಿಲ್ಲ. ಕೆಲವರು ಧರ್ಮಸ್ಥಳವನ್ನ ಅಪಪ್ರಚಾರ ಮಾಡಿ ಧರ್ಮಸ್ಥಳಕ್ಕೆ ಕೇಡು ಬಯಸಲು ಹಗಲುಗನಸು ಕಾಣ್ತಿದ್ದಾರೆ. 7 ಕೋಟಿ ಜನರು ಧರ್ಮಸ್ಥಳ ಕ್ಷೇತ್ರದ ಜೊತೆಗಿದ್ದಾರೆ. ನಾವು ಸಹ ಅವರನ್ನ ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ. ಈಗಾಗಲೇ KN ರಾಜಣ್ಣ ಅವರು ಸಚಿವ ಸ್ಥಾನ ಸಂಪುಟದಿಂದ ಕೈಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿನ ಪರಮಾವಧಿ. ಇಲ್ಲಿಂದಲೇ ಕಾಂಗ್ರೆಸ್ಸಿಗೆ ಕಂಟಕ ಶುರುವಾಗಲಿದೆ. ಹಾಗೆಯೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರು ನಾಶವಾಗಿ ಹೋಗ್ತಾರೆ ಎಂದು ಮಸಾಲ ಜಯರಾಮ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ಅವರು ಮಾತನಾಡುತ್ತಾ, ಹಿಂದೂ ಸಮಾಜ ಷಡ್ಯಂತರ ನಡೆಸುವವರ ವಿರುದ್ಧ ತೊಡೆ ತಟ್ಟಿ ನಿಂತಿದೆ. ಎಡಪಂಥೀಯವರು ಮತ್ತು ಕಮ್ಯುನಿಸ್ಟರು ಹಿಂದೂ ಸಮಾಜವನ್ನ ಒಡೆಯಲಿಕ್ಕೆ ಯಾವ್ಯಾವ ದಾರಿ ಇವೆಯೋ ಅವೆಲ್ಲವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಹಾಗೂ ಹಿಂದೂ ಸಮಾಜಕ್ಕೆ ಕಿಂಚಿತ್ತು ತೊಂದರೆಯಾದರೂ ಸುಮ್ಮನಿರುವ ಪ್ರಮೇಯವೇ ಇಲ್ಲ. ಧರ್ಮಸ್ಥಳದ ಪವಿತ್ರತೆಯನ್ನ ಹಾಳು ಮಾಡುವವರ ವಿರುದ್ಧ ಸಮಾಜ ನಿಲ್ಲಲಿದೆ. ಯಾವ ಕಾರಣಕ್ಕೂ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು. ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಂಬಿಸುತ್ತಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ಮಟ್ಟ ಹಾಕಬೇಕು. ಇಲ್ಲವಾದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆದ್ರಿಂದ ಇವರುಗಳನ್ನ ವಶಕ್ಕೆ ಪಡೆದು ಮಂಪರು ಪರೀಕ್ಷೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರ ತಮ್ಮ ನಿಲುವನ್ನ ಪ್ರದರ್ಶಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಿಮಗೆ ಕಷ್ಟಕರವಾಗಲಿವೆ ಎಂದು ವಾಗ್ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಪ್ರಕಾಶ್, ಸಿದ್ದಪ್ಪ, ಪ್ರಸಾದ್, ಗೌರೀಶ್, ಆಶಾರಾಣಿ, ಅನಿತಾ ಹಾಗೂ ಸವಿತಾ, ಸಮಾಜದ ಅಧ್ಯಕ್ಷರಾದ ಧನಂಜಯ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಕ್ಷೇತ್ರದ ಕಾವಂದರು ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಇವತ್ತು ಈ ಮಾನವ ಕೋಟಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಕಿಟಕಿಗಳು ಶ್ರೀ ಕ್ಷೇತ್ರಕ್ಕೆ ಅಪಕೀರ್ತಿಯನ್ನು ತರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಡೀತಾ ಇರತಕ್ಕಂಥ ವಿಚಾರವನ್ನ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆ ಉದ್ದೇಶದಿಂದ ಈಗಾಗಲೇ ಸಹಸ್ರಾರು ವಾಹನಗಳು ಪ್ರತಿ ದಿವಸವೂ ಕೂಡ ಶ್ರೀ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ. ಏನು ಇವತ್ತು ಕಾರ್ಯಕಲಾಪಗಳು ನಡೀತಾ ಇದ್ದಾವೆ, ಆ ಕಾರ್ಯಕಲಾಪಗಳು ಸುಗಮವಾಗಿ ನಡೀಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಮನದಟ್ಟು ಮಾಡಿ ಬಂದಿರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಮಸಾಲ ಜಯರಾಮಣ್ಣವರ ನೇತೃತ್ವದಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಗುಂಡ್ಲುಪೇಟೆಯಿಂದ ಮಂಗಲ ಗ್ರಾಮಕ್ಕೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ ಇಬ್ಬರ ಮೇಲೆ ಕಾಡಾನೆ ದಾಳಿ ನಡೆಸಲು ಯತ್ನಿಸಿದ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮಂಗಲ ಸಮೀಪ ಶುಕ್ರವಾರ ಸಂಜೆ 7:30 ಸಮಯದಲ್ಲಿ ನಡೆದಿದ್ದು, ಆನೆ ದಾಳಿಯಿಂದ ಕೆಳಗೆ ಬಿದ್ದು ಗಾಯಗೊಂಡ ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಗುಂಡ್ಲುಪೇಟೆಯಿಂದ ಮಂಗಲ ಗ್ರಾಮಕ್ಕೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ಇಬ್ಬರ ಮೇಲೆ ಕಾಡಾನೆ ದಾಳಿ ನಡೆಸಲು ಯತ್ನಿಸಿದ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮಂಗಲ ಸಮೀಪ ನಡೆದಿದೆ. ಶುಕ್ರವಾರ ಸಂಜೆ 7:30 ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಆನೆ ದಾಳಿಯಿಂದ ಕೆಳಗೆ ಬಿದ್ದು ಗಾಯಗೊಂಡ ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಕಾಡಂಚಿನ ಮಂಗಲ ಗ್ರಾಮದ ಬಂಗಾರಿ ಹಾಗೂ ಅತ್ತಿಗೆ ರತ್ನಮ್ಮ ಅವರು ಗುಂಡ್ಲುಪೇಟೆ ಪಟ್ಟಣದಿಂದ ವಾಪಸ್ ಊರಿಗೆ ತೆರಳುತ್ತಿದ್ದ ವೇಳೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಕಾಡಾನೆ ಏಕಾಏಕಿ ಬೈಕ್ನತ್ತ ನುಗ್ಗಿ ಬಂದಿದೆ. ಆನೆ ದಾಳಿಗೆ ಬೆದರಿದ ಬಂಗಾರಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಉರುಳಿ ಬಿದ್ದ ಪರಿಣಾಮ ಗಾಯಗೊಂಡಿದ್ದಾರೆ. ಸದ್ಯ ಆನೆ ದಾಳಿಯಿಂದ ಪಾರಾದ ಬಂಗಾರಿ ಹಾಗೂ ರತ್ನಮ್ಮ ಅವರನ್ನ ಅರಣ್ಯ ಇಲಾಖೆ ವಾಹನದಲ್ಲಿ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಬ್ಬಿಗಾಗಿ ಲಾರಿಯ ಗ್ಲಾಸ್ ಅನ್ನ ಕಾಡಾನೆಯೊಂದು ಪುಡಿಗಟ್ಟಿದ ಘಟನೆ ಚಾಮರಾಜನಗರ ಹಾಸನೂರು ಸಮೀಪ ಸಂಭವಿಸಿದೆ. ಕಬ್ಬಿಗಾಗಿ ಲಾರಿಯ ಮುಂಭಾಗದ ಗ್ಲಾಸ್ ಮೇಲೆಯೇ ಕಾಲಿಟ್ಟ ಆನೆಯ ರಂಪಾಟ ಚಾಲಕನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಕಬ್ಬಿಗಾಗಿ ಲಾರಿಯ ಗ್ಲಾಸ್ ಅನ್ನ ಕಾಡಾನೆಯೊಂದು ಪುಡಿ ಮಾಡಿರೋ ಘಟನೆ ಚಾಮರಾಜನಗರದ ಹಾಸನೂರು ಸಮೀಪ ಸಂಭವಿಸಿದೆ. ಕಬ್ಬಿಗಾಗಿ ಲಾರಿಯ ಮುಂಭಾಗದ ಗ್ಲಾಸ್ ಮೇಲೆಯೇ ಕಾಲಿಟ್ಟ ಆನೆಯ ರಂಪಾಟ ಚಾಲಕನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯ ಕಂಡು ಬಂದಿದ್ದು ಚಾಮರಾಜನಗರ ಹಾಸನೂರು ರಸ್ತೆ ಮಾರ್ಗ ಮಧ್ಯದಲ್ಲಿ. ದಿಢೀರ್ ರಸ್ತೆಗೆ ಬಂದಂತಹ ಆನೆ ಕಬ್ಬು ತುಂಬಿದ ಲಾರಿಯನ್ನ ಅಡ್ಡಗಟ್ಟಿ ಲಾರಿಯ ಗ್ಲಾಸ್ ಮೇಲೆ ಕಾಲಿರಿಸಿದ್ದೇ ತಡ ಗ್ಲಾಸ್ ನುಚ್ಚುಗುಚ್ಚಾಗಿದೆ. ಲಾರಿ ಮುಂಭಾಗದಿಂದಲೇ ಕಬ್ಬನ್ನ ಕೆಳಗೆಳೆದಿದೆ. ಆನೆಯ ರಂಪಾಟದ ದೃಶ್ಯ ಚಾಲಕನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿಲ್ಸು ನೀನ್ ಇರುತ್ತಪ್ಪ ತಂಬಿ. ಓ ಈ ಕಾಲ್ ಮಡಗ್ತಾವ್ ಜಡರ್ ಹಿಂದಕ್ ಬಿಟ್ಬಿಡು. ಕೋಡ್ சுமரனா நான் கிராஸ் போச்சு எப்படி போட்டு நிக்குது பாருங்க காலு இப்படி நிக்குது பாருங்க என் வண்டி மேல என் வண்டினா என் வண்டி யானை காரே இல்ல